ಪರಾಶರಸೂನುಃ ಸತ್ಯವತಿ ಹೃದಯನಂದನೋ ವ್ಯಾಸಃ ಯಸ್ಯ ಆಸ್ಯಕಮಲಗಲಿತಂ ವಾङ्ಮಯಮೃತಂ ಜಗತ್ಪಿಬತಿ ಭುಜಗಭೋಗಾಭಮುದ್ಯಮ್ಯ ಹೃದಯಂ ನಿಜಭುಜಂ ದಕ್ಷಿಣಂ ಲಕ್ಷಣಾಢ್ಯಂ ಲಲಿತಮುದ್ರಿಕ್ತವಿಜ್ಞಾನಮುದ್ರಂ ಭಜ ಭಜ ಅನಂತಮಿತ್ಯಾಲಪಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರಣೇ ಪೂರ್ಣಬೋಧಂ ಭವದವೋಷ್ಣೇನ ತಾತಪ್ಯಮಾನಾನ್ ಭುವಿ ಪರಂ ನಾಥಮಪ್ರೇಕ್ಷಮಾನಾನ್ ಭುವನಮಾನ್ಯೇನ ಚ ಅನ್ಯೇನ ದೋಷ್ಣಾ ಭವತು ಧೀರ್ಮಾ ಇತಿ ನ ಸಾಂತ್ವಯಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರಣೇ ಪೂರ್ಣಬೋಧಂ. ನನ್ನ ಅಧ್ಯಾತ್ಮ ಬಂಧುಗಳೇ, ಆಚಾರ್ಯರು ಮಾಡಿರತಕ್ಕ ದ್ವಾದಶ ಮೂರ್ತಿ ಸ್ತವದಲ್ಲಿ 6 ಮೂರ್ತಿಗಳನ್ನು ನಾವು ಈ ತನಕ ನೋಡಿದ್ದೇವೆ. ಮಧುಸೂದನದ ತನಕ ಕೇಶವ, ನಾರಾಯಣ, ಮಾಧವ, ಗೋವಿಂದ, ವಿಷ್ಣು, ಮಧುಸೂದನ. ಇನ್ನು ಮುಂದೆ ನಾವು ನೋಡಬೇಕಾದ 7ನೇ ರೂಪ ತ್ರಿವಿಕ್ರಮ, 8ನೇದು ವಾಮನ, 9ನೇದು ಋಷಿಕೇಶ, 10ನೇದು ಪದ್ಮನಾಭ, ಶ್ರೀಧರ, ಆಮೇಲೆ ಋಷಿಕೇಶ, ಆಮೇಲೆ ಪದ್ಮನಾಭ, ಆಮೇಲೆ ದಾಮೋದರ. ವಾಮನ ಆದಮೇಲೆ ಶ್ರೀಧರ, ಶ್ರೀಧರ ಆದಮೇಲೆ ಋಷಿಕೇಶ, ಆಮೇಲೆ ಪದ್ಮನಾಭ, ಆಮೇಲೆ ದಾಮೋದರ. ಈ 6 ರೂಪಗಳನ್ನು ನಾವು ಇನ್ನು ನೋಡಬೇಕು. ಈಗ ನಾವು ಪ್ರಥಮತಃ ನೋಡಬೇಕಾದ ರೂಪ ತ್ರಿವಿಕ್ರಮ ರೂಪ. ತ್ರಿವಿಕ್ರಮ ನಿಷ್ಕ್ರಮ ವಿಕ್ರಮ ಒಂದೇ, ಸುಕ್ರಮ ಸಂಕ್ರಮ ಹುಂಕೃತ ವಕ್ತ್ರ. ಭಗವಂತನನ್ನ ತ್ರಿವಿಕ್ರಮ ಅಂತ ಕರೆಯೋದು ಯಾವ ಅವತಾರದಲ್ಲಿ ಅಂತ ನಿಮಗೆ ಗೊತ್ತಿದೆ. ಮುಂದೆ ಬರತಕ್ಕಂಥ ನಾಮ ವಾಮನ. ವಾಮನನೇ ತ್ರಿವಿಕ್ರಮ, ಅದು ಪ್ರತ್ಯೇಕ ಅವತಾರ ಅಲ್ಲ. ಇದು ದಶಾವತಾರದಲ್ಲಿ ಸೇರಿದ ಅವತಾರವೂ ಹೌದು. ತ್ರಿವಿಕ್ರಮ ತ್ರಿವಿಕ್ರಮ ಅಂತ ಪ್ರತ್ಯೇಕ ಒಂದು ರೂಪ ಇದೆ ದ್ವಾದಶ ಮೂರ್ತಿಗಳಲ್ಲಿ. ಅದಲ್ಲದೆ ದಶಾವತಾರದಲ್ಲಿ ವಾಮನನೇ ತ್ರಿವಿಕ್ರಮನಾಗ್ತಾನೆ. ಆದ್ದರಿಂದಲೇ ಗಾಯತ್ರಿಯಲ್ಲಿ ವಾಮನನ ಮತ್ತು ತ್ರಿವಿಕ್ರಮನ ಅಕ್ಷರಗಳನ್ನು ಸಂಯುಕ್ತವಾಗಿ ನ್ಯಂ ಅಂತ ಹೇಳ್ತಾರೆ. ಅದನ್ನು ಒಂದೇ ಅಕ್ಷರವಾಗಿ ಹೇಳ್ತಾರೆ. ನ ಮತ್ತು ಯ ತ್ರಿವಿಕ್ರಮ ಮತ್ತು ವಾಮನನನ್ನು ಹೇಳ್ತಕ್ಕಂಥ ಅಕ್ಷರಗಳು. ತ್ರಿವಿಕ್ರಮ ಅಂತ ಅನ್ನತಕ್ಕಂಥ ಹೆಸರು ಯಾಕೆ ಭಗವಂತನಿಗೆ ಬಂತು ಅನ್ನುವುದನ್ನ ನಿರ್ವಚನೆ ಮಾಡಿ ತೋರಿಸುವಂಥ ಒಂದು ಪದ್ಯ ಇದೆ. ತ್ರಿವಿಕ್ರಮ ಅಂದರೆ ಪ್ರಸಿದ್ಧವಾಗಿ ನಿಮಗೆ ಗೊತ್ತಿದೆ. 3 ಹೆಜ್ಜೆಗಳು. ವಿಕ್ರಮ ಅಂದರೆ ಪಾದದ ವಿಕ್ರಮ ಅಂದರೆ ಪಾದದ ಕ್ರಮ ಅಂದರೆ ಹೆಜ್ಜೆ. ಒಂದು ಹೆಜ್ಜೆಯಿಂದ ಭೂಮಿಯನ್ನು, ಇನ್ನೊಂದು ಹೆಜ್ಜೆಯಿಂದ ಆಕಾಶವನ್ನು ವ್ಯಾಪಿಸಿ 3ನೇ ಹೆಜ್ಜೆಯನ್ನು ಬಲಿಯ ತಲೆಯ ಮೇಲೆ ಇಟ್ಟವನು ಅಂತ. ಈ ಹೆಸರು, ಇದರ ನಿರ್ವಚನ ವೇದದಲ್ಲೂ ಬಂದಿದೆ. ಪ್ರಸಿದ್ಧವಾದ ವಿಷ್ಣು ಸೂಕ್ತ, ಇದಂ ವಿಷ್ಣುರು ವಿಚಕ್ರಮೇ ತ್ರೇಧಾ ನಿದಧೇ ಪದಂ ಸಮೂಢಮಸ್ಯ ಪಾಂಸುರೇ ತ್ರೀಣಿ ಪದ ವಿಚಕ್ರಮೇ ವಿಷ್ಣುರ್ಗೋಪ ಅದಾಭ್ಯ ಅತೋ ಧರ್ಮಾಣಿ ಧಾರಯನ್ ವಿಷ್ಣೋಃ ಕರ್ಮಾಣಿ ಪಶ್ಯತ ಯತೋ ವ್ರತಾನಿ ಪಸ್ಪಶೇ ಇಂದ್ರಸ್ಯ ಯುಜ್ಯ ಸಖಾ ಅಂತ ಭಗವಂತನ 3 ಪಾದಗಳ ವರ್ಣನೆ ವೇದದಲ್ಲಿ ಬಂದಿದೆ. ಅಲ್ಲಿ ಬಂದಿರತಕ್ಕಂಥ ವರ್ಣನೆಯ ಹಿನ್ನೆಲೆಯಲ್ಲಿ ತ್ರಿವಿಕ್ರಮ ಅಂತಂದರೆ 3 ಕಡೆ ಅವನು ವಿಕ್ರಮ, ಪಾದಕ್ಷೇಪ ಅಂದರೆ ಸ್ವರೂಪ, 3 ಕಡೆಯಿಂದಲೂ ತನ್ನ ಸ್ವರೂಪದಿಂದ ನಿಯಂತ್ರಿಸ್ತಕ್ಕಂಥವ ಅಂತ. ಈ 3 ಯಾವುದು ಅನ್ನುವುದನ್ನು ಈ ವಿಷ್ಣು ಸೂಕ್ತಕ್ಕೆ ವ್ಯಾಖ್ಯಾನ ಬರೆಯುವಾಗ ಆಚಾರ್ಯರು ಋಗ್ಭಾಷ್ಯದಲ್ಲಿ ಬರೆದಿದ್ದಾರೆ. 3 ಕಾಲಗಳಲ್ಲೂ ವಿಕ್ರಮವುಳ್ಳವನು. ತ್ರಿಷು ಕಾಲೇಶು, ಭೂತಕಾಲ, ವರ್ತಮಾನ ಕಾಲ, ಭವಿಷ್ಯತ್ ಕಾಲ. ಅದನ್ನೇದಲ್ಲೇ ಪುರುಷ ಏವೇದಂ ಸರ್ವಂ ಯದ್ಭೂತಂ ಯಚ್ಚಭವ್ಯಂ ಅಂತ, ಯಚ್ಚಾನ್ಯತ್ ತ್ರಿಕಾಲಾತೀತಂ ತದಪ್ಯೋಂಕಾರ ಏವ ಅಂತ ಮಾಂಡೂಕೋಪನಿಷತ್ನಲ್ಲಿ ಹೇಳಿದ್ದು ಅದನ್ನು.
ಅದರಿಂದ ಮೂರು ಕಾಲಗಳಲ್ಲೂ ತನ್ನ ವಿಕ್ರಮ ಇರತಕ್ಕಂಥವನು, ಅಂದರೆ ಮೂರು ಕಾಲದಲ್ಲೂ ಜಗತ್ತನ್ನು ನೇಮಿಸುವವನು. ಭೂತಕಾಲದಲ್ಲೂ ಜಗನ್ನಿಯಾಮಕನೇ ಆಗಿದ್ದವನು, ವರ್ತಮಾನದಲ್ಲೂ ಅವನೇ, ಮುಂದೂ ಅವನೇ. ಇದು ಬದಲಾಗುವಂತಹದ್ದಲ್ಲ. ಅವನು ನಿರ್ವಿಕಾರೋ ಅಕ್ಷರ ಶುದ್ಧ. ಹಾಗಾಗಿ ಮೂರು ಕಾಲಗಳಲ್ಲೂ ಜಗತ್ತನ್ನು ನೇಮಿಸುವವನು. ಮತ್ತೆ ಮೂರು ಅಂದರೆ ಮೂರು ಲೋಕಗಳನ್ನು, ಮೂರು ಕಾಲಗಳು, ಮೂರು ಲೋಕಗಳು. ಮೂರು ಲೋಕಗಳು ಅಂದರೆ ಬ್ರಹ್ಮಾಂಡ, ಭೂರ್ಭುವ ಸ್ವಹ ಅಂತ ಬ್ರಹ್ಮಾಂಡವನ್ನು ಮೂರು ವಿಭಾಗ ಮಾಡಿ ಮೂರು ಲೋಕಗಳನ್ನ ಅಂದರೆ ಇಡೀ ವಿಶ್ವವನ್ನು ಅಂತ ಅರ್ಥ. ಮೂರು ಕಾಲಗಳಲ್ಲಿಯೂ ಮೂರು ಲೋಕಗಳನ್ನು ನಿಯಮಿಸುವವನು ತ್ರಿವಿಕ್ರಮ. ಮೂರು ವೇದಗಳಲ್ಲಿ ವಾಚ್ಯನಾದವನು ತ್ರಿವಿಕ್ರಮ. ಮೂರು ವಿಧ ಜೀವರನ್ನು ನಿಯಂತ್ರಿಸುವವನು ತ್ರಿವಿಕ್ರಮ. ಸಾತ್ವಿಕರನ್ನು, ರಾಜಸರನ್ನು, ತಾಮಸರನ್ನು. ಹೀಗೆ ಭಗವಂತ ತ್ರಿವಿಕ್ರಮ ಅನ್ನುವಂಥ ಇದನ್ನ ತ್ರೀಣಿ ಪದಾವಿಚಕ್ರಮೇ ಅನ್ನುವಾಗ ಮೂರನ್ನು ತನ್ನ ಸ್ವರೂಪದಿಂದ ಆಕ್ರಮಿಸಿದ ಅನ್ನುವಾಗ ಮೂರು ಅಂದರೆ ಯಾವುದು ಅಂದರೆ ಮೂರು ಕಾಲಗಳು, ಮೂರು ಲೋಕಗಳು, ಮೂರು ವೇದಗಳು, ಮೂರು ವಿಧ ಜೀವರು ಅಂತ ಹೀಗೆ ಆಚಾರ್ಯರು ಋಗ್ಭಾಷ್ಯದಲ್ಲಿ ಅರ್ಥವನ್ನ ನಿರೂಪಣೆ ಮಾಡಿದ್ದಾರೆ. ಈ ತ್ರಿವಿಕ್ರಮ ಅನ್ನುವುದಕ್ಕೆ ಮೂರು ವಿಧವಾದ ಕ್ರಮವುಳ್ಳವನು ಅಂತ ಇನ್ನೊಂದು ಅರ್ಥ. ತ್ರಿವಿಧವಾದ ಕ್ರಮದಿಂದ ಪ್ರಪಂಚವನ್ನ ನಿಯಮಿಸುವವನು ಅಂತ. ಪ್ರಪಂಚವನ್ನು ನಿಯಮಿಸುವವನು ಅಂತ ಆಯ್ತು, ಮೂರು ಲೋಕವನ್ನು ನಿಯಮಿಸುವವನು ಅಂತ. ನಿಯಮಿಸುವುದಕ್ಕೆ ಮೂರು ವಿಧವಾದ ಕ್ರಮ, ತ್ರಿವಿಧವಾದ ಕ್ರಮ ಇಟ್ಟುಕೊಂಡು ಪ್ರಪಂಚವನ್ನು ನಿಯಂತ್ರಿಸುವವನು ತ್ರಿವಿಕ್ರಮ ಅಂತ. ಮೂರು ವಿಧವಾದ ಕ್ರಮ ಯಾವುದು ಅಂದ್ರೆ ಅದನ್ನು ಮುಂದೆ ಹೇಳ್ತಾರೆ. ಒಂದು ನಿಷ್ಕ್ರಮ, ಒಂದು ವಿಕ್ರಮ, ಒಂದು ಸಂಕ್ರಮ, ಸುಕ್ರಮ. ತ್ರಿವಿಕ್ರಮ, ವಿಷ್ಕ್ರಮ, ನಿಷ್ಕ್ರಮ, ವಿಕ್ರಮ ಒಂದೇ, ಸುಕ್ರಮ. ಒಂದು ನಿಷ್ಕ್ರಮ, ಮತ್ತೊಂದು ವಿಕ್ರಮ, ಮತ್ತೊಂದು ಸುಕ್ರಮ. ಹೀಗೆ ಮೂರು ವಿಧವಾದ ಕ್ರಮದಿಂದ ಪ್ರಪಂಚವನ್ನು ನಿಯಂತ್ರಿಸುವ. ನಿಷ್ಕ್ರಮ ಅಂದ್ರೆ ನಿಷ್ಕ್ರಾಮಯತಿ, ನಿಷ್ಕಾಸನೆ, ಅವರನ್ನ ಒದ್ದೋಡಿಸುವವ ತಮಸ್ಸಿಗೆ, ಇದು ಒಂದು ಕ್ರಮ. ತಾಮಸರನ್ನ ನಿಷ್ಕ್ರಾಮಣ ಮಾಡುವವ ಅಂದ್ರೆ ನಿಷ್ಕಾಸನ ಮಾಡುವ, ಅವನನ್ನ ತಮ್ಮಿಂದ ದೂರಕ್ಕೆ ತಳ್ಳಿ ತಮಸ್ಸಿನಲ್ಲಿ ಇಡುವುದು ಒಂದು ಕ್ರಮ. ಮತ್ತೊಂದು ಸಂಸಾರಿಗಳ ಕ್ರಮ, ಅದು ವಿಕ್ರಮ, ವಿವಿಧ ಕ್ರಮ. ಅಂದ್ರೆ ಒಮ್ಮೆ ಭೂಮಿ, ಒಮ್ಮೆ ಸ್ವರ್ಗ, ಒಮ್ಮೆ ನರಕ, ಒಮ್ಮೆ ಭೂಮಿ, ಒಮ್ಮೆ ಸ್ವರ್ಗ, ಒಮ್ಮೆ ನರಕ, ಹೀಗೆ ವಿವಿಧವಾದ ಸಂಚಾರ, ಇದು ವಿಕ್ರಮ. ಮತ್ತೊಂದು ಸಾತ್ವಿಕರಿಗೆ ಸುಕ್ರಮ, ಸುಖವನ್ನು ಕೊಡ್ತಕ್ಕಂಥ ಕ್ರಮ. ಹೀಗೆ ಮೂರು ವಿಧವಾದ ಕ್ರಮದಿಂದ ಜಗತ್ತನ್ನು ನಿಯಂತ್ರಿಸುವವನಾದ್ದರಿಂದ ತ್ರಿವಿಕ್ರಮ ಅನ್ನುವ ಶಬ್ದವನ್ನ ಮೂರು ಕ್ರಮಗಳನ್ನು ಆಚಾರ್ಯ ಮುಂದಿನ ಮೂರು ಶಬ್ದಗಳಲ್ಲಿ ಹೇಳ್ತಾರೆ. ನಿಷ್ಕ್ರಮ, ವಿಕ್ರಮ, ಸುಕ್ರಮ ಅಂತ. ಆದರೆ ಇವೆಲ್ಲ ಹಾಗಾದ್ರೆ ಒಬ್ಬೊಬ್ರು ಒಂದೊಂದು ತರ ಕ್ರಮ ಆಯ್ತಲ್ಲ. ಈ ಮೂರು ವಿಧ ಕ್ರಮ ಅನ್ನೋದು ಒಟ್ಟಿಗೆ ಅಕ್ರಮ ಆಯ್ತಲ್ಲ, ಅಂದ್ರೆ ಸಂಕ್ರಮ ಅನ್ನೋದು. ಇದು ಸಮೀಚೀನವಾದ ಕ್ರಮ. ಯಾಕೆಂದ್ರೆ ಅವರವರ ಯೋಗ್ಯತೆಗೆ ತಕ್ಕಂತೆ ಅವರವರನ್ನು ನೇಮಿಸುವುದರಿಂದ ಇಲ್ಲಿ ಭಗವಂತನ ಕ್ರಮದಲ್ಲಿ ತಾರತಮ್ಯ ಇಲ್ಲ, ಇದು ಸಮೀಚೀನವಾದ ಕ್ರಮ ಅಂತ. ಹೀಗೆ ನಿಷ್ಕ್ರಮ, ವಿಕ್ರಮ, ಸುಕ್ರಮ ಈ ಮೂರು ಕ್ರಮಗಳು ಅವರವರ ಯೋಗ್ಯತೆಗೆ ಸಮವಾಗಿರುವುದರಿಂದ ಸಂಕ್ರಮ. ಸಮೀಚೀನವಾದ ಕ್ರಮದಿಂದ ಜಗತ್ತನ್ನು ನಿಯಂತ್ರಿಸುವ ಅಂತ. ಇದು ಒಂದು ಅರ್ಥ. ಮತ್ತೊಂದು ರೀತಿಯಿಂದ ನಿಷ್ಕ್ರಮ ಅಂದರೆ ಭಗವಂತ ಪ್ರಪಂಚನ ನಿಯಮನಕ್ಕೆ ಒಂದೊಂದು ಬಾರಿ ಒಂದೊಂದು ರೀತಿ, ಒಂದೊಂದು ಸೃಷ್ಟಿಯಲ್ಲಿ ಒಂದೊಂದು ರೀತಿ ಮಾಡುವುದಿಲ್ಲ. ಮತ್ತೆ ಅವನಿಗೆ ಒಂದು ನಿಶ್ಚಿತವಾದ ಕ್ರಮ ಇದೆ, ಅದೇ ನಿಷ್ಕ್ರಮ. ನಿಶ್ಚಿತವಾದ ಕ್ರಮವುಳ್ಳವನು ನಿಷ್ಕ್ರಮ. ಅದು ನಿಶ್ಚಿತವಾದ ಕ್ರಮ ಯಾವುದು ಅಂತಂದ್ರೆ ವಿವಿಧ ಕ್ರಮ. ಆ ಕ್ರಮದಲ್ಲಿ ಎಲ್ಲರಿಗೂ ಏಕರೂಪವಾದ ನಿಶ್ಚಯ ಅಲ್ಲ. ಕೆಲವರಿಗೆ ದುಃಖವನ್ನು ಕೊಡ್ತಕ್ಕಂಥದ್ದು, ಕೆಲವರಿಗೆ ಸುಖವನ್ನು ಕೊಡ್ತಕ್ಕಂಥದ್ದು, ಕೆಲವರಿಗೆ ಸುಖ ದುಃಖವನ್ನು ಕೊಡುವಂಥದ್ದು, ಹೀಗೆ ವಿವಿಧವಾದ ಕ್ರಮ ಉಳ್ಳವನು ವಿಕ್ರಮ. ಹಾಗಾದ್ರೆ ಮತ್ತೆ ಪುನಃ ಅದೇ ಪ್ರಶ್ನೆ ಬಂತು, ವಿವಿಧವಾದ ಕ್ರಮ ಯಾಕೆ ಮಾಡಿದ ಅವನು, ತಾರತಮ್ಯ ಮಾಡಿದ್ನಲ್ಲ ಅಂದ್ರೆ ಅದು ಸುಕ್ರಮ ಅಂತಂದ್ರು. ಅವರವರ ಸ್ವಭಾವ ಸ್ವರೂಪ ಯೋಗ್ಯತೆಗೆ ಅನುಗುಣವಾಗಿರುವುದರಿಂದ ಅಂತಹ ಸಮೀಚೀನವಾದ ಕ್ರಮ ಅದು. ಹೀಗೆ ಈ ಶಬ್ದಗಳಿಂದ ಅನೇಕ ವಿಧವಾದ ಪ್ರಶ್ನೆಗಳನ್ನ ಉತ್ತರಿಸುವ ರೀತಿಯಲ್ಲಿ ಮತ್ತು ತ್ರಿವಿಕ್ರಮ ಶಬ್ದದ ನಿರ್ವಚನ ಮಾಡುವ ರೀತಿಯಲ್ಲಿ ಆಚಾರ್ಯರು ಆ ಪದಗಳನ್ನು ಇಟ್ಟಿದ್ದಾರೆ. ಸಂಕ್ರಮ ಅನ್ನುವುದನ್ನ ನಾನು ಬೇರೆ ರೀತಿಯಿಂದ ಒಂದು ನಾಮವಾಗಿ ಹೇಳಿದೆ. ನಿಷ್ಕ್ರಮ, ವಿಕ್ರಮ, ಸುಕ್ರಮ ಮತ್ತು ಸಂಕ್ರಮ ಅನ್ನುವುದು ಭಗವಂತನ ಇನ್ನೊಂದು ಸಮೀಚೀನವಾದ ಕ್ರಮದಿಂದ ಜಗತ್ತನ್ನು ನೇಮಿಸುವವನು ಅಂತ. ಇಲ್ಲಿ ವಿ, ಸು ಮತ್ತು ಸಂ ಮೂರು ಶಬ್ದಗಳನ್ನ ಕ್ರಮ ಶಬ್ದಕ್ಕೆ ಸೇರಿಸಿದ್ದಾರೆ ಆಚಾರ್ಯರು.
ಕ್ರಮ ಅಂತಂದ್ರೆ ಭಗವಂತನ ಕ್ರಮ, ಜಗತ್ತನ್ನು ಕ್ರಮಣ ಮಾಡಿರತಕ್ಕಂಥ ರೂಪ, ಜಗತ್ತನ್ನು ನಿಯಂತ್ರಿಸುವ ರೂಪ. ಅದಕ್ಕೆ 3 ವಿಶೇಷಣಗಳನ್ನು ಕೊಟ್ಟಿದ್ದಾರೆ. ವಿ, ಸು ಮತ್ತು ಸಂ. ಈ 3 ಶಬ್ದಗಳು ಭಗವದ್ವಾಚಕವಾಗಿರತಕ್ಕಂಥ ಅಕ್ಷರಗಳು. ನಾನು ಬೆಳಿಗ್ಗೆ ಹೇಳಿದ್ದೆ ಅ, ಕ, ಯ, ಪ್ರ, ವಿ. ಸಂ ಮತ್ತು ಸು ಅಂದ್ರೆ ಸ್ವಿತ್ಯಾನಂದ ಉದ್ದಿಷ್ಟ, ಆನಂದ ಸ್ವರೂಪನಾದ್ದರಿಂದ ಭಗವಂತ ಸು. ಭಗವಂತ ಸರ್ವ ವಿಲಕ್ಷಣ ಆದ್ದರಿಂದ ಸಂ. ವಿ, ಭಗವಂತ ಸಮೀಚೀನ ಗುಣಗಳಿಂದ ಸಾಧು ಗುಣಪೂರ್ಣನಾದ್ದರಿಂದ ಸಂ ಅಂತ. ಇದು ಭಗವಂತನ ನಾಮಗಳು. ಅದರಿಂದ ಅವನ ಒಂದೊಂದು ಕ್ರಮವು ಅಂದ್ರೆ ಒಂದೊಂದು ರೂಪ ವಿಶೇಷವು, ಪಾದ ಅಂದರೂ ಕ್ರಮ ಅಂದ್ರೂ ಒಂದೇ, ಪಾದ ಅಂದ್ರೆ ಭಗವಂತನ ರೂಪ ಅಂದರ್ಥ. ಒಂದೊಂದು ರೂಪವು ಸಂ, ಸಮೀಚೀನವಾದ ಗುಣಗಳಿಂದ ಪೂರ್ಣ, ಸು ಆನಂದಮಯ, ಮತ್ತು ವಿ ಅಂದ್ರೆ ಸರ್ವ ವಿಲಕ್ಷಣವಾಗಿರತಕ್ಕಂಥ. ಒಂದೊಂದು ರೂಪವು ಮೂಲ ರೂಪದಂತೆಯೇ ಗುಣಪೂರ್ಣವಾದದ್ದು. ಆದ್ದರಿಂದ ಅದು ವಿಕ್ರಮ, ಅದು ಸಂಕ್ರಮ, ಅದು ಸುಕ್ರಮ. ಸಂಕ್ರಮ ಹುಂಕೃತ ವಕ್ರ ಅಂತ ಇದು ಇಡೀಯಾಗಿ ಒಂದು ನಾಮ. ಸಂಕ್ರಮ ಅಂತಂದ್ರೆ ಪ್ರಳಯ ಅಂತ ಅರ್ಥ. ಪ್ರಳಯದಲ್ಲಿ ಇಡೀ ಜಗತ್ತನ್ನ ನಾಶ ಮಾಡುವುದಕ್ಕೋಸ್ಕರ ಹುಂಕರಿಸುವುದು. ಹುಂಕರಿಸುವುದು ಅಂದ್ರೆ ಈ ಸಾಮಾನ್ಯವಾಗಿ ನಾಶ ಮಾಡುವಾಗ ಹುಂಕಾರ ಅಂತಂದ್ರೆ ಅದು ನಾವು ಕವಚಾಯ ಹುಂ ಅಸ್ತ್ರಾಯ ಭಟ್ ಅಂತ ಹೇಳ್ತೇವೆ. ಹುಂ ಫಟ್ ಅನ್ನತಕ್ಕಂಥ ಶಬ್ದಗಳು ಅದು ನಾಶಕವಾದ ಮಂತ್ರಗಳು. ಜಗತ್ತನ್ನ ನಾಶ ಮಾಡುವಾಗ ಹುಂಕಾರ, ಅದರಿಂದ ಕವಚಾಯ ಹುಂ ಅಂತ ನಾವು ಭಗವಂತನಲ್ಲಿ ಹುಂ ಅನ್ನುವ ಮಂತ್ರದಿಂದ ರಕ್ಷಾ ಕವಚವನ್ನು ಮಾಡಿಕೊಳ್ತೇವೆ. ಭಗವಂತ ಹುಂಕಾರದಿಂದ ನಮ್ಮ ಸುತ್ತ ಇರತಕ್ಕಂಥ ಆಸುರಿ ಶಕ್ತಿಗಳನ್ನ ನಾಶ ಮಾಡಿ ನಮಗೆ ರಕ್ಷೆಯ ಕವಚವನ್ನ ತೊಡಿಸಲಿ ಅನ್ನೋದು ಆ ಮಂತ್ರದ ಅರ್ಥ. ಕವಚಾಯ ಹುಂ ಅಂದ್ರೆ ಕವಚಾಯ ಹುಂ ಅಸ್ತ್ರಾಯ ಫಟ್. ಈ ಹುಂ ಮತ್ತು ಫಟ್ ಅನ್ನುವಂಥದ್ದು ಫಟ್ಕಾರ ಅಂತಂದ್ರೂ ಕೂಡ ಹಾಗೆ ನಾಶಕ, ನಾಶಕವಾಗಿರತಕ್ಕಂಥ ಭಗವಂತನ ಶಕ್ತಿಯನ್ನ ಹುಂಕಾರ ಅಂತ. ಅದರಿಂದ ಪ್ರಳಯ ಕಾಲದಿಂದ ಜಗತ್ತನ್ನು ನಾಶ ಮಾಡತಕ್ಕಂಥ ಹುಂಕಾರದಿಂದ ಕೂಡಿದ ಸಂಕ್ರಮದಲ್ಲಿ ಹುಂಕೃತವಾದ ವಕ್ರವುಳ್ಳವನು, ಮುಖದಿಂದ ಹುಂಕಾರ ಮಾಡಿ ಜಗತ್ತನ್ನ ನಾಶ ಮಾಡೋದಕ್ಕೋಸ್ಕರ ಸಿದ್ಧನಾಗಿ ನಿಂತ ಭಗವಂತ. ಸಂಕ್ರಮ ಅಂತನ್ನುವುದನ್ನು ನಾವು ಬೇರೆ ಒಂದು ರೀತಿಯಿಂದ ಹೇಳಿದ್ದೇವೆ. ಅವನು ಹುಂಕೃತ ಅಂದರೆ ಹುಂಕೃತ, ಹುಂಕಾರ ಅಂತಂದ್ರೆ ಹುಂಕೃತ ಅಂದ್ರೆ ಇದೂ ಹೌದು. ಕವಚಾಯ ಹುಂ ಹೃದಯಾಯ ನಮಃ, ನಮಃ ಸ್ವಾಹ ವಷಟ್ ವೌಷಟ್ ಹುಂ ಫಟ್, ಇದಿಷ್ಟು ಭಗವಂತನ ನಾಮಗಳು. ನಮಃ ಅಂತನ್ನೋದು ಭಗವಂತನ ನಾಮ. ಮತ್ತೆ ಅದಕ್ಕೆ ಇನ್ನೊಂದು ಅರ್ಥ, ಇಷ್ಟೂ ಶಬ್ದಗಳಿಗೆ ನಮಃ ಅಂದ್ರೆ ನನ್ನದಲ್ಲ ಅಂತ ನಮಮ ಅಂತ, ಸ್ವಾಹ ಅಂದ್ರು ನನ್ನದಲ್ಲ ಅಂತ, ಸ್ವತ್ವದ ಹಾನವೇ ಸ್ವಾಹ, ನನ್ನದಲ್ಲ ನಿನ್ನದು ಅನ್ನೋದೇ ಸ್ವಾಹ, ನನ್ನದಲ್ಲ ನಿನ್ನದು ಅನ್ನೋದೇ ನಮಃ. ಅದೇ ಅರ್ಥಗಳು ಸ್ವಸ್ತಿ, ಹುಂ, ವಷಟ್ ವೌಷಟ್ ಹುಂ ಫಟ್, ಈ ಎಲ್ಲಾ ಅಕ್ಷರಗಳು, ಈ ಏನು ಅವ್ಯಯಗಳು ನನ್ನದಲ್ಲ ನಿನ್ನದು ಅಂತ ಭಗವಂತನಿಗೆ ನಮ್ಮ ಸ್ವತ್ವವನ್ನ ಅರ್ಪಣೆ ಮಾಡ್ತಕ್ಕಂಥ ಬೇರೆ ಬೇರೆ ಸಂದರ್ಭಗಳಲ್ಲಿ ಬೇರೆ ಬೇರೆಯನ್ನು ಹೇಳ್ತಾರೆ. ಜಪಕಾಲದಲ್ಲಿ ನಮಃ ಅಂತ ಹೇಳಿದ್ರೆ ಅದಕ್ಕೆ ಅರ್ಥ ಸ್ವಾಹ ಅಂತಲೇ, ಹೋಮ ಕಾಲದಲ್ಲಿ ಸ್ವಾಹ ಅಂತಾರೆ, ಅದಕ್ಕೂ ಅರ್ಥ ನನ್ನದಲ್ಲ ಅಂತಲೇ. ಬೇರೆ ಬೇರೆ ಮತ್ತು ಅಂಗನ್ಯಾಸ ಕಾಲದಲ್ಲಿ ಈ 6 ಶಬ್ದಗಳನ್ನು ಬಳಸ್ತಾರೆ. ಈ ಎಲ್ಲ ಶಬ್ದಗಳ ಮೂಲಭೂತವಾದ ಅರ್ಥ ನನ್ನದೇನೂ ಇಲ್ಲ, ಎಲ್ಲ ನಿನ್ನದೇ ಅಂತ. ನಮಃ ಅಂದ್ರೂ ಅಷ್ಟೇ, ಸ್ವಾಹ ಅಂದ್ರೂ ಅಷ್ಟೇ, ವಷಟ್ ಅಂದ್ರೂ ಅಷ್ಟೇ, ವವುಷಟ್ ಅಂದ್ರೂ ಅಷ್ಟೇ, ಹುಂ ಅಂದ್ರೂ ಅಷ್ಟೇ, ಫಟ್ ಅಂದ್ರೂ ಅಷ್ಟೇ, ಎಲ್ಲವೂ ನಿನ್ನದು, ನನ್ನದು ಏನೂ ಇಲ್ಲ. ಹಾಗಾಗಿ ಭಗವಂತ ಹುಂ ಕೃತ ಅಂದ್ರೆ ಹುಂ ಅನ್ನತಕ್ಕಂಥ ಅಂಗನ್ಯಾಸದ ಅಕ್ಷರದಿಂದ ಕರೆಯಲ್ಪಡುವವನು, ಹುಂ ಅನ್ನುವ ಶಬ್ದದಿಂದ ವಾಚ್ಯನಾದವ. ಮತ್ತು ಹುಂ ಅನ್ನುವುದು ಅಂಗೀಕಾರದ ಶಬ್ದ ಹೌದು. ನಾವು ಹೇಳ್ತೇವಲ್ಲ ಅವನು ಒಪ್ಪಿಗೆ ಆಯಿತು ಅಂದ್ರೆ ಹೂ ಹುಟ್ಟಿದ ಅಂತ. ಹುಂ ಅನ್ನೋದು ಸಂಹಾರದ ಸಂಕೇತವೂ ಹೌದು. ಹುಂಕಾರ ಅಂತಂದ್ರೆ ನಾಶಕ್ಕೋಸ್ಕರ ಸಿದ್ಧವಾದ ಹೂ, ಮತ್ತು ಹೂ ಹುಟ್ಟುವುದು ಅಂದ್ರೆ ಸ್ವೀಕಾರವೂ ಹೌದು. ಆದ್ರಿಂದ ಹುಂಕೃತ ಅಂದ್ರೆ ಸಜ್ಜನರಿಂದ ಸ್ವೀಕೃತನಾದವ ಅಂತ ಅರ್ಥ. ಆಮೇಲೆ ಹುಂಕೃತ ವಕ್ತ್ರ ಅನ್ನೋದನ್ನ ನಾವು ಅರ್ಥ ನೋಡಿದೆವು. ವಕ್ತ್ರ ಅಂದ್ರೆ ಬರೀ ಭಗವಂತನಿಗೆ ವಕ್ತ್ರ ಅನ್ನತಕ್ಕಂಥ ಶಬ್ದವೂ ಭಗವಂತನ ನಾಮವೇ. ಸಂಕ್ರಮ ಅನ್ನೋದು ಭಗವಂತನ ಒಂದು ನಾಮ, ಹುಂಕೃತ ಅನ್ನೋದು ಭಗವಂತನ ಒಂದು ನಾಮ. ವಕ್ತ್ರ ಅಂತ ವಕ್ತೀತಿ ವಕ್ತ್ರಂ ಅಂತ, ಉಚ್ಯತೆ ಅನೇನೇತಿ ವಕ್ತ್ರಂ. ವಕ್ತ್ರಂ ಅಂದ್ರೆ ಸಂಸ್ಕೃತದಲ್ಲಿ ನಮಗೆ ಪ್ರಚಲಿತವಾದ ಲೌಕಿಕ ಸಂಸ್ಕೃತದಲ್ಲಿ ವಕ್ತ್ರ ಅಂದ್ರೆ ಬಾಯಿ ಅಂತ ಅರ್ಥ. ಯಾಕೆ ಅಂದ್ರೆ ಉಚ್ಯತೆ ಅನೇನೇತಿ ವಕ್ತ್ರಂ, ಅದರಿಂದ ನಾವು ಮಾತನಾಡುತ್ತೇವೆ, ಆದ್ರಿಂದ ಬಾಯಿ ವಕ್ತ್ರ ಅಂತ. ಆದರೆ ನಿಜವಾಗಿ ನಾವು ಮಾತನಾಡುವುದು ಯಾರಿಂದ? ಭಗವಂತ ಬಾಯಿ ಕೊಡದೇ ಇದ್ರೆ ಏನ್ ಮಾಡ್ತಿದ್ದೇವೆ ನಾವು?
ಬಾಯಿ ಇರುತ್ತೆ, ಅಗಲಿಸ್ಲಿಕ್ಕೆ ಬರುತ್ತೆ, ಅನ್ನ ಒಳಗೆ ಹೋಗುತ್ತೆ, ಉಂಡದ್ದು ಹೊರಗೆ ಬರುತ್ತೆ. ಜಾಸ್ತಿ ಆದ್ರೆ ಮಾತೊಂದು ಬರುವುದಿಲ್ಲ. ಬಾಯಿ ಇದೆ, ಪ್ರಾಣಿಗಳಿಗೂ ವಕ್ರ ಇದೆ, ಮಾತು ಬರುವುದಿಲ್ಲ. ಆದರೆ ಉಚ್ಯತೆ ಅನೇನ, ಯಾರಿಂದ ನಾವು ಮಾತಾಡ್ತಾ ಇದ್ದೇವೆ? ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತಿ. ಒಳಗೆ ನಿಂತು ಮಾತನ್ನ ಚಿಗುರಿಸಿದವನು ಯಾರು ನಮ್ಮ ನಾಲಿಗೆಯಲ್ಲಿ? ಅವನು ವಕ್ತ. ಅದರಿಂದ ಭಗವಂತನೇ ವಕ್ತ ಅಂತ ಅರ್ಥ. ವಕ್ತ ಅಂದ್ರೆ ವಕ್ತೃ, ಎಲ್ಲವನ್ನೂ ನುಡಿದವನು ಅವನು, ನುಡಿಸುವವನು ಅವನು. ಸೃಷ್ಟಿಯ ಆರಂಭದಲ್ಲಿ ಸಮಸ್ತ ವೇದಗಳನ್ನು ಬ್ರಹ್ಮದೇವರಿಗೆ ನುಡಿದವನು ಅವನು. ಆದ್ರಿಂದ ಅವನು ವಕ್ತೃ ಅಷ್ಟೇ ಅಲ್ಲ, ನಮ್ಮಿಂದ ನುಡಿಸುವವನು. ಅದನ್ನು ಉಚ್ಯತೆ ಅನೇನೇತಿ ವಕ್ತ್ರಂ ವಕ್ತೀತಿ ವಕ್ತ್ರಂ. ಹೀಗೆ ಸರ್ವ ವಕ್ತಾರ ಮತ್ತು ನಾವು ಆಡತಕ್ಕಂಥ ಎಲ್ಲ ಮಾತುಗಳನ್ನು ನುಡಿಸುವಂಥ ಶಕ್ತಿ. ಅದರಿಂದ ಅವನು ವಕ್ತ್ರ, ಅವನು ಹುಂಕೃತ ಅಂದ್ರೆ ಎಲ್ಲರಿಂದ ಸ್ವೀಕೃತ. ಆಮೇಲೆ ಅವನು ಸಂಕ್ರಮ, ಸಮೀಚೀನವಾದ ಕ್ರಮವುಳ್ಳವನು. ಅವನು ಹುಂಕೃತ ವಕ್ತ್ರ, ಅವನು ಸಂಕ್ರಮ ಹುಂಕೃತ ವಕ್ತ್ರ. ಹೀಗೆ ತ್ರಿವಿಕ್ರಮ ರೂಪವನ್ನ ಅನೇಕ ಶಬ್ದಗಳಿಂದ ನಿರ್ವಚನ ಮಾಡಿ ತೋರಿಸಿದರು. ತ್ರಿವಿಕ್ರಮ, ನಿಷ್ಕ್ರಮ, ವಿಕ್ರಮ ಒಂದೇ, ಸುಕ್ರಮ, ಸಂಕ್ರಮ, ಹುಂಕೃತ ವಕ್ತ್ರ.